ಎಲ್ಲರಿಗೂ ನಮಸ್ಕಾರ. ಇವತ್ತು ನುಗ್ಗೆಕಾಯಿ ಸೂಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂಗೆ ನುಗ್ಗೆಕಾಯಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಒಂದು ತೊಗೊಂಡಿದ್ದೀನಿ, ಈರುಳ್ಳಿ ಒಂದು ಸ್ವಲ್ಪ, ಬೆಳ್ಳುಳ್ಳಿ ಒಂದು ಸ್ವಲ್ಪ, ಶುಂಠಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಅರಿಶಿನ, ಒಂದು ಲೋಟ ನೀರು ತಗೊಂಡಿದ್ದೀನಿ. ಆಮೇಲೆ ಬೇಕಾದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಟೇಸ್ಟಾಗಿರಲಿ ಅಂತ. ಫಸ್ಟು ಬೇಯೋದಕ್ಕೆ ನುಗ್ಗೆಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಲೋಟ ನೀರು. ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ. 3 ರಿಂದ 4 ವಿಸಲ್ ಬರೋ ತನಕ ಬಿಟ್ಟಿರೋಣ. ಇದು 4 ವಿಸಲ್ ಆದಮೇಲೆ ತಣ್ಣಗಾಗಕ್ಕೆ ಬಿಟ್ಟಿದ್ವಿ. ಇವಾಗ ನೋಡೋಣ. ಓಕೆ, ಇವಾಗ ಬೆಂದೈತೆ. ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ಮ್ಯಾಶ್ ಆಗೈತೆ. ಇದನ್ನ ಸೋಸ್ಕೊಳ್ಳೋಣ. ಈ ಥರ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಸೋಸೋಕೆ ಇಟ್ಕೊಂಡಿದ್ದೀನಿ. ಈಗ ನೀಟಾಗೆಲ್ಲ ಸೋಸ್ಕೊಂಡಿದ್ದೀನಿ. ಹದವಾಗಿ ಬಂದೈತೆ. ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಕಡಿಮೆ ಇರೋದ್ರಿಂದ ಚಿಕ್ಕ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇಲ್ಲಿಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ. ಇವಾಗ ಒಲೆ ಮೇಲಿಟ್ಟು ಕುದಿಸ್ಕೊತಾ ಇದ್ದೀನಿ. 2 ನಿಮಿಷ ಕುದಿಸ್ಬೇಕು. ಇವಾಗ 2 ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದು, ಕುದ್ದೈತಿ ಚೆನ್ನಾಗಿ, ಸಾಕು. ಇವಾಗ ಸೂಪ್ ರೆಡಿ ಇದೆ. ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇವಾಗ ಕುಡಿಯೋಕ್ಕೆ ಸೂಪ್ ರೆಡಿ. ಇರಿ ಟೇಸ್ಟ್ ನೋಡೋಣ. ರುಚಿಯಾಗಿದೆ. ಈಗ ಕುಡಿಯಲು ರೆಡಿಯಾಗಿದೆ ಸೂಪ್. ತುಂಬ ರುಚಿಕರವಾದ ಸೂಪ್. ಎಲ್ಲರಿಗೂ ಧನ್ಯವಾದಗಳು.